കാശോടാ നാരായണ ഒന്ന് പകുതി പുറത്ത് ആ മല്ല മല്ല പോവാ ഒരു പറട്ട് പകുതി
ಎಲ್ಲರಿಗೂ ಎದುರು ಬನ್ನಿ ಪ್ರಾರ್ಥನೆ. नारायणि नमोस्तुते षडाननं कुङ्कुमरक्तवर्णं महामतिं दिव्यमयूरवाहनं रुद्रस्य सूनं सुरसैन्यनाथं गुहं सदा शरणमहं प्रपद्ये गुहं सदा शरणमहं प्रपद्ये. ನಾವೆಲ್ಲರೂ ಸಮಸ್ತರು ಸೇರಿಕೊಂಡು ಈ ಕ್ಷೇತ್ರದಲ್ಲಿ ನಾವು ಮಾಡುವಂತಹ ಒಂದು ಪ್ರಾರ್ಥನೆ, ನಮ್ಮ ಈ ಸುಬ್ರಹ್ಮಣ್ಯೇಶ್ವರ ದೇವಾಲಯ ಮೌವಾರು ಇದು ಇಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ 6 ದಿವಸಗಳ ಕಾಲ ಇಲ್ಲಿ ಬ್ರಹ್ಮಕಲಶೋತ್ಸವದ ಒಂದು ಉತ್ಸವ ಇಲ್ಲಿ ಜರಗಲಿಕ್ಕಿದೆ. ಈ ಉತ್ಸವದ ಈ ಪ್ರಾರಂಭದ ದಿವಸ ನಮಗೆ ಈ ಕ್ಷೇತ್ರ ಇಲ್ಲಿ ಬೆಳಗಬೇಕಿದ್ರೆ ಈ ಕ್ಷೇತ್ರದ ಮೂಲಕ ನಮಗೆ ಒಂದು ಪ್ರಕಾಶ ಸಿಗಲಿಕ್ಕೆ ಒಂದು ಕಾರಣೀಭೂತವಾದಂತಹ ನಮ್ಮ ಸಮಾಜದ ಒಂದು ಪ್ರಮುಖ ಮನೆತನವಾದಂತಹ ಬೆಳ್ಳಿಗೆ ಮಣಿಯಾಣಿ ಮನೆತನದವರು ಭಕ್ತಿ ಶ್ರದ್ಧಾಪೂರ್ವಕವಾಗಿ ಇಲ್ಲಿ ಮೊದಲ ಒಂದು ಹಸಿರುವಾಣಿಯನ್ನು ಮೆರವಣಿಗೆಯ ಮೂಲಕ ಬಂದು ಇಲ್ಲಿ ಸಮರ್ಪಿಸಿದ್ದಾರೆ. ಮಯ್ಯಾವೇಶ್ಯ ಮನೋಯೇಮಾಂ ನಿತ್ಯಯುಕ್ತ ಉಪಾಸತೆ ಶುದ್ಧಯ ಪರಯೋಪೇತ ಸ್ಥೇಮೇ ಯುಕ್ತ ತಮಾಮತಃ ಅಂತ. ಭಗವಂತನಿಗೆ ಮೊದಲಿಗೆ ಬೇಕಾದ್ದು ಭಕ್ತಿ, ಶ್ರದ್ಧೆ, ನಂಬಿಕೆ, ವಿಶ್ವಾಸ. ಇದನ್ನು ನಾವು ಭಗವಂತನಿಗೆ ಭಾವನೆಗಳ ಮೂಲಕ ಸಮರ್ಪಿಸುವಾಗ ಅಲ್ಲಿ ಸೇವೆ ಆಗ್ತದೆ. ಆದರೆ ಈ ಎಲ್ಲ ಭಾವನೆಗಳಿಂದ ಭಗವಂತನಿಗೆ ನಾವು ವಸ್ತು ರೂಪದಲ್ಲಿ, ಧಾನ್ಯ ರೂಪದಲ್ಲಿ, ಆಹಾರ ರೂಪದಲ್ಲಿ, ಭಕ್ಷ್ಯಗಳ ರೂಪದಲ್ಲಿ ನಾವು ಭಗವಂತನಿಗೆ ಸೇವೆಯನ್ನು ಅರ್ಪಿಸುವಾಗ ಅದರಿಂದ ಇನ್ನಷ್ಟು ಶಕ್ತಿ ಸಂಚಯನವಾಗಿ ಅದು ನಮ್ಮ ಭಗವದ್ಭಕ್ತರ ಮೇಲೆ ಪ್ರಭಾವ ಬೀರ್ತದೆ. ಹಾಗಾಗಿ ಇದು ಒಂದು ಸೌಭಾಗ್ಯದ ಕ್ಷಣ, ಒಂದು ಧನ್ಯತೆಯ ಮುಹೂರ್ತ. ನಮಗೆ ಈ ಒಂದು ಹಸಿರುವಾಣಿಯ ಒಂದು ಕಾರ್ಯಕ್ರಮ ಅಥವಾ ಒಂದು ಸಮರ್ಪಣೆ ನಮಗೆ ಎಲ್ಲ ಸಮಯದಲ್ಲಿ ಸಿಗುವುದಿಲ್ಲ. ಒಂದು ನಮ್ಮ ಪ್ರದೇಶದಲ್ಲಿ ಒಂದು ಶ್ರದ್ಧಾ ಕೇಂದ್ರದಲ್ಲಿ ಒಂದು ಬ್ರಹ್ಮಕಲಶೋತ್ಸವ ಆಗುವಾಗಲೂ, ಒಂದು ವಾರ್ಷಿಕೋತ್ಸವ ಆಗುವಂತಹ ಒಂದು ವಿಶೇಷವಾದಂತಹ ಒಂದು ಸೇವಾ ಕಲ್ಪ ಅದು ಹಸಿರುವಾಣಿ ಸಮರ್ಪಣೆ. ಆ ಊರಿನ ಪ್ರಮುಖರು ಎಲ್ಲರೂ ಸೇರಿಕೊಂಡು ಭಕ್ತಿ ಶ್ರದ್ಧಾಪೂರ್ವಕವಾಗಿ ಮಾಡುವಂತಹ ಕಾರ್ಯಕ್ರಮ. ಈ ಒಂದು ಹಸಿರುವಾಣಿ ಇವತ್ತು ನಮ್ಮ ಈ ಕ್ಷೇತ್ರದ ಈ ಬ್ರಹ್ಮಕಲಶಕ್ಕೆ ಪೂರಕವಾಗಿ ನಾವು ನಿರ್ಮಿಸುವಂತಹ ಉಗ್ರಾಣಕ್ಕೆ ಕೂಡ ಈ ಒಂದು ಹಸಿರುವಾಣಿ ಸಮರ್ಪಣೆ ಆಗ್ತದೆ. ಹಾಗಾಗಿ ಈ ಒಂದು ಹಸಿರುವಾಣಿಗೆ ಬಹಳ ಶ್ರೇಷ್ಠತೆ ಉಂಟು, ಬಹಳ ಒಂದು ಮೌಲ್ಯ ಉಂಟು. ಹಾಗಾಗಿ ಈ ಬೆಳ್ಳಿಗೆ ಮನೆತನದ ಮಣಿಯಾಣಿ ಬಂಧುಗಳು ಇಲ್ಲಿ ಮತ್ತೊಂದು ಅವರು ಇಲ್ಲಿಯ ಆನುವಂಶಿಕ ಮುಕ್ತೇಶ್ವರರು ಕೂಡ. ಹಾಗಾಗಿ ಇಲ್ಲಿ ಬಹಳ ಸಮೀಪದವರಾಗಿರ್ತಾರೆ. ಅವರು ಸಮರ್ಪಿಸಿರುವಂತಹ ಈ ಹಸಿರುವಾಣಿಯನ್ನು ಈ ಕ್ಷೇತ್ರದ ಆರಾಧ್ಯ ಮೂರ್ತಿಯಾಗಿರುವಂತಹ ಶ್ರೀ ಸುಬ್ರಹ್ಮಣ್ಯೇಶ್ವರನು ಸಂತೋಷಪೂರ್ವಕವಾಗಿ ಸ್ವೀಕರಿಸಿಕೊಂಡು ಇದೆಲ್ಲವೂ ಕೂಡ ನಮ್ಮ ಉಗ್ರಾಣಕ್ಕೆ ಸಲ್ಲಿಕೆಯಾಗಿ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಈ ಬ್ರಹ್ಮಕಲಶೋತ್ಸವಕ್ಕೆ ಬೇಕಾದಂತಹ ಧಾರ್ಮಿಕ ಕಾರ್ಯಕ್ರಮಕ್ಕೆ, ಅದೇ ರೀತಿ ನಮ್ಮ ಆಹಾರಕ್ಕೆ ಬೇಕಾದಂತಹ ಎಲ್ಲ ಕಾರ್ಯಗಳಿಗೂ ಕೂಡ ಈ ಹಸಿರುವಾಣಿಯ ಪ್ರತಿಯೊಂದು ಸಾಮಗ್ರಿ ಕೂಡ, ಪ್ರತಿಯೊಂದು ಪದಾರ್ಥವು ಕೂಡ ಉಪಯೋಗಪ್ರದವಾಗಿ ನಮ್ಮ ಆ ಉಗ್ರಾಣವು ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಮಾತ್ರ ಅಲ್ಲ, ನಿತ್ಯ ನಿರಂತರವಾಗಿ ಈ ಕ್ಷೇತ್ರದ ಉಗ್ರಾಣವು ಅಕ್ಷಯ ಪಾತ್ರವಾಗಿ ಬೆಳಗಲಿ. ಆ ಮೂಲಕವಾಗಿ ಈ ಕ್ಷೇತ್ರಕ್ಕೆ ಬರುವಂತಹ ಎಲ್ಲ ಭಗವದ್ಭಕ್ತರಿಗೆ ಇದು ನಂದಾದೀಪವಾಗಿ ಬೆಳಗಲಿ ಅಂತ ಹೇಳಿ ನಾವು ಸಮಸ್ತರು ಮಾಡುವಂತಹ ಪ್ರಾರ್ಥನೆ. ಗೋವಿಂದ ಬಾಯಾರಿಕೆ ಅಂತ നമസ്കാരം. ഇന്ന് സുബ്രഹ്മണ്യ സ്വാമി ക്ഷേത്ര മൗവാറിൻ്റെ ബ്രഹ്മകലശോത്സവം ഇന്ന് ആരംഭിച്ചിട്ട് 29-ാം തീയതി വരെ നടക്കുകയാണ്. വെള്ളിക വീടിൽ നിന്നുള്ള അസിർവര കാണിക്ക ഇപ്പം എത്തിച്ചേർന്നു. അതുപോലെ തന്നെ അകൽപ്പാടിയിൽ നിന്നുള്ള അസിർവര കാണിക്കയും എത്തിച്ചേർന്നിട്ടുണ്ട്. ഇനി 6 ദിവസങ്ങളിൽ ഉത്സവ ലഹരിയിലാണ് ഈ മൗവാർ പ്രദേശം. അപ്പം 1000-ൽ പരം സ്വയം സേവകന്മാർ ഇവിടെ സ്വയം സേവ ചെയ്തുകൊണ്ട് ഈ ബ്രഹ്മകലശോത്സവ സമിതിയുടെ ഈ ബ്രഹ്മകലശോത്സവത്തിൻ്റെ യശസ്സിന് വേണ്ടി പ്രവർത്തിക്കുന്നുണ്ട്. അപ്പോൾ എല്ലാ ഭക്തജനങ്ങളും ആ സ്വയം സേവകരോടൊപ്പം സഹകരിച്ചിട്ട്
ഈ ഒരു ബ്രഹ്മോത്സവം നല്ല രീതിയിൽ നടത്തുന്നതിന് വേണ്ടിയിട്ട് എല്ലാ ഭക്തജനങ്ങളും സഹകരിക്കണമെന്ന് ഈ അവസരത്തിൽ അഭ്യർത്ഥിക്കുകയാണ്.